ಬದಲಾಗಲಿದೆ. ರಾಮನಗರ ಜಿಲ್ಲೆಯ ಬಿಡದಿಯ 10 ಗ್ರಾಮಗಳ ಭವಿಷ್ಯ. ಬಿಡದಿ ಹೋಬಳಿಯ 10 ಗ್ರಾಮಗಳಿಗೆ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ. ಬಿಡದಿ ಹೋಬಳಿಯ ಬನ್ನಿಗೆರೆ, ಹೊಸೂರು, ಕೆಜಿ ಗೊಲ್ಲರಪಾಳ್ಯ, ಕಂಚುಗಾರನಹಳ್ಳಿ, ಅರಳಾಳು ಸಂದ್ರ, ಕೆಂಪಯ್ಯನಪಾಳ್ಯ, ಕಂಚುಗಾರನಹಳ್ಳಿ ಕಾವಲು, ಮಂಡಲಹಳ್ಳಿ ಮತ್ತು ಹಾರೋಹಳ್ಳಿ ಹೋಬಳಿಯ ವಡೇರಹಳ್ಳಿ ಗ್ರೇಟರ್ ಬೆಂಗಳೂರಿಗೆ. 10 ಗ್ರಾಮಗಳ 8,032 ಎಕರೆ ಪ್ರದೇಶದ ಭೂ ಸ್ವಾಧೀನ ಪ್ರಕ್ರಿಯೆಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಸೂಚಿಸಿದೆ. 2009ರ ಭೂ ಹಂಚಿಕೆ ಮಾದರಿಯಲ್ಲಿ 35% 50% ಅಭಿವೃದ್ಧಿ ಹೊಂದಿದ ಭೂಮಿ ಮಾಲೀಕರಿಗೆ. ಬೆಂಗಳೂರು ನಗರದ ವಾಹನ ಮತ್ತು ಜನದಟ್ಟಣೆ ತಪ್ಪಿಸಲು ಗ್ರೇಟರ್ ಬೆಂಗಳೂರು ಸಿಟಿ ಪ್ಲಾನ್ ಮಾಡಲಾಗಿದೆ. ಈಗ ಗಮನಿಸ್ತಾ ಇದ್ದೀವಿ, ರಾಮನಗರ ಜಿಲ್ಲೆಯ ಬಿಡದಿಯ 10 ಗ್ರಾಮಗಳ ಭವಿಷ್ಯ ಬದಲಾಗಲಿದೆ. ಬಿಡದಿ ಹೋಬಳಿಯ 10 ಗ್ರಾಮಗಳಿಗೆ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಮಾಡಲಿದ್ದಾರೆ. ಬಿಡದಿಯ ಹೋಬಳಿಯ ಬನ್ನಿಗೆರೆ, ಹೊಸೂರು, ಕೆಜಿ ಗೊಲ್ಲರಪಾಳ್ಯ, ಕಂಚುಗಾರನಹಳ್ಳಿ, ಅರಳಾಳು ಸಂದ್ರ, ಕೆಂಪಯ್ಯನಪಾಳ್ಯ, ಕಂಚುಗಾರನಹಳ್ಳಿ ಕಾವಲು, ಮಂಡಲಹಳ್ಳಿ ಮತ್ತು ಹಾರೋಹಳ್ಳಿ ಹೋಬಳಿಯ ವಡೇರಹಳ್ಳಿ ಗ್ರೇಟರ್ ಬೆಂಗಳೂರಿಗೆ ಆಯ್ಕೆಯಾಗಿರುವುದು. 10 ಗ್ರಾಮಗಳ 8,032 ಎಕರೆ ಪ್ರದೇಶದ ಭೂ ಸ್ವಾಧೀನ ಪ್ರಕ್ರಿಯೆಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೊಟ್ಟಿದೆ. 2009ರ ಭೂ ಹಂಚಿಕೆ ಮಾದರಿಯಲ್ಲಿ 35% 50% ಅಭಿವೃದ್ಧಿ ಹೊಂದಿದ ಭೂಮಿ ಮಾಲೀಕರಿಗೆ ಬೆಂಗಳೂರು ನಗರದ ವಾಹನ ಮತ್ತು ಜನದಟ್ಟಣೆ ತಪ್ಪಿಸುವುದಕ್ಕೆ ಗ್ರೇಟರ್ ಬೆಂಗಳೂರು ಸಿಟಿ ಪ್ಲಾನ್ ಅನ್ನ ಈಗ ಮಾಡಲಾಗಿದೆ. ಎಲ್ಲ ಒಂದ್ ಕಡೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ವಾಹನ ಮತ್ತು ಜನದಟ್ಟಣೆ ನಡೀತಾನೆ ಇದೆ. ಅದರಲ್ಲೂ ಟ್ರಾಫಿಕ್ ಜಾಮ್ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇದನ್ನ ಹೇಗಾದ್ರೂ ಮಾಡಿ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಹಾಗಾಗಿನೇ ಈಗ ಗ್ರೇಟರ್ ಬೆಂಗಳೂರು ಸಿಟಿ ಪ್ಲಾನ್ ಮಾಡ್ತಾ ಇರೋದು ಏನು ಸರ್ಕಾರ. ಇದರಿಂದ ರಾಮನಗರದ ಬಿಡದಿ ಹೋಬಳಿಯ 10 ಗ್ರಾಮಗಳು ಇದರಲ್ಲಿ ಸೇರ್ಪಡೆಯಾಗಿದ್ದಾವೆ. ಜೊತೆಗೆ ರಾಮನಗರ ಜಿಲ್ಲೆಯ ಬಿಡದಿಯ 10 ಗ್ರಾಮಗಳ ಭವಿಷ್ಯವೂ ಕೂಡ ಬದಲಾಗಲಿದೆ.